ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ನನಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ಯಾರು ನನ್ನ ವೀಡಿಯೋವನ್ನು ಹಾಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ನನ್ನ ವಿಡಿಯೋದಲ್ಲಿ ನಿಮಗೆ ನನ್ನ ಮಲ್ಲಿಗೆ ಗಿಡವನ್ನು ಪರಿಚಯ ಮಾಡ್ತಿದ್ದೇನೆ, ಹೇಗಿದೆ ಅಂತ ನಿಮಗೆ ತೋರಿಸ್ತಿದ್ದೇನೆ. ಒಳ್ಳೆ ಹೂ ಕೂಡ ಉಂಟು, ತೆಗೆದು ಕಟ್ಟಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಹೂ ಉಂಟು. ಅದರ ಜೊತೆಗೆ ಹುಳಗಳು ಕೀಟದ ಪ್ರಭಾವವು ಕೂಡ ತುಂಬ ಉಂಟು, ಯಾಕಂದರೆ ಮೊನ್ನೆ ಮಳೆ ಬಂದಿದೆ ಅಲ್ಲ, ಹಾಗಾಗಿ ನಾನು ಹಿಂಡಿದು ಫರ್ಟಿಲೈಸರ್ ಹಾಕಿ 2 ದಿನಕ್ಕೆ ಒಳ್ಳೆ ಮಳೆ ಬಂದಿದೆ. ಹಾಗಾಗಿ ಒಳ್ಳೆ ಕೀಟಗಳು ಮೊಟ್ಟೆ ಇಟ್ಟು ಮರಿ ಮಾಡಿದೆ. ಅದು ಕೂಡ ಒಂದು 5 ಚೆಂಡ ತನಕ ಹೂ ಸಿಗ್ತಾ ಉಂಟು. ಹುಳ ಎಲ್ಲ ತೆಗೆದು ಕಟ್ಟುವಾಗ ಸಾಕಾಗ್ತದೆ. ನಮಗೆ ಒಳ್ಳೆ ಹೂ ಇದ್ದರೆ ಕಟ್ಟೋದು ಬೇಗ ಬೇಗ ಕಟ್ಬೋದು. ಅದರ ಮಿಡ್ಲಲ್ಲಿ ಹುಳ ಇರುವಂಥ ಮೊಗ್ಗೆಗಳು ಸಿಕ್ಕಿದರೆ ತುಂಬ ಕಷ್ಟ ಆಗ್ತದೆ ಕಟ್ಟಲಿಕ್ಕೆ, ತುಂಬ ಅಡೆತಡೆ ಆಗತ್ತೆ. ಹಾಗಾಗಿ ಅದು ಪರವಾಗಿಲ್ಲ, ಏನು ಮಾಡೋದು, ಕಟ್ಟಲೇಬೇಕಲ್ವ, ಬಿಸಾಡಲಿಕ್ಕೆ ಆಗೋದಿಲ್ಲಲ್ಲ, ಎಷ್ಟು ಸಿಗ್ತದೆ ಅಷ್ಟನ್ನು ಕಟ್ಟಬೇಕಲ್ವ. ಹಾಗೆ ಒಂದು 4-4.5 ಚೆಂಡ ಆಗೋಷ್ಟು ಮಾತ್ರ ನನಗೆ ಕಟ್ಟಲಿಕ್ಕಾಗೋದು, ಅದಕ್ಕಿಂತ ಜಾಸ್ತಿ ನನಗೆ ಆಗೋದಿಲ್ಲ. ಉಸಿರು ಕಟ್ಟಬೇಕು, ತೆಗಿಲಿಕ್ಕೆ 1-2 ಅವರ್ ಆಗುತ್ತೆ. ಬೆಳಿಗ್ಗೆ ನೀರೆಲ್ಲ ಬಂದರೆ ತುಂಬ ಕಷ್ಟ ಆಗುತ್ತೆ. ನೀರು ತುಂಬಿಸ್ಕೋಬೇಕು, ತಿಂಡಿ ಮಾಡಬೇಕು, ಹೂ ಕಟ್ಟಬೇಕು, ಎಲ್ಲ ಕೆಲಸ ಒಟ್ಟಿಗೆ ಆಗುತ್ತೆ, ಹೆವಿ ಆಗುತ್ತೆ. ಆದರೆ ಉಸಿರು ಕಟ್ಕೊಂಡು ಕೆಲಸ ಮಾಡೋದು 11 ಗಂಟೆ ತನಕ ತುಂಬ ಹೆವಿ ಆಗುತ್ತೆ, ಆನಂತರ ಸ್ವಲ್ಪ ರಿಲೀಫ್ ಆಗುತ್ತೆ. ಹಾಗೂ ಇವತ್ತು ನನ್ನ ವೀಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡ ಹೇಗಿದೆ ಅಂತ ತೋರಿಸ್ತೇನೆ. ಲಾಸ್ಟ್ ಟೈಮ್ ನಾನು ನಿಮಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಮಲ್ಲಿಗೆ ಗಿಡದ ಮಣ್ಣು ಹೇಗಿರಬೇಕು, ನಾವು ಹೇಗಿದ್ದರೆ ನಮ್ಮ ಮಲ್ಲಿಗೆ ಗಿಡ ಚಿಗುರು ಬಂದು ಮೊಗ್ಗೆ ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಈ ಲೈನಲ್ಲಿ ಫುಲ್ಲು ನನ್ನ ಮಲ್ಲಿಗೆ ಗಿಡ ಫುಲ್ಲು ಡಲ್ ಇದೆ, ಇದ್ದ ಗಿಡ ಕೆಲವುದು ಸತ್ತಿದೆ ಅಂತ ನಾನು ನಿಮಗೆ ಹೇಳಿದ್ದೆ. ಬಟ್ ನಾನು ಆರೈಕೆ ಮಾಡದೇ ಇರುವ ಕಾರಣ ಎಲ್ಲಿ ಒಳ್ಳೆ ಹೂ ಬರುತ್ತೆ ನೋಡಿ, ಅಲ್ಲಿ ಆರೈಕೆ ಮಾಡ್ತೇವೆ. ಹಾಗಾಗಿ ನೋಡಿ, ಗಿಡಗಳಲ್ಲಿ ಅಷ್ಟು ಹೆಲ್ದಿ ಇಲ್ಲ. ನಾನು ನಿಮಗೆ ಒಂದು ಗಿಡ ತೋರಿಸಿದೆ, ಮೊನ್ನೆ ಮಾಡಿದ್ದೆ ಅಲ್ಲ, ಬುಡ ಮಾಡಿದ್ದೆ ಅಲ್ಲ, ನೋಡಿ ಎಷ್ಟು ಚಂದ ಚಿಗುರು ಬಂದಿದೆ ಅಂತ ಹೇಳಿದರೆ. ಒಳ್ಳೆ ಗೆಲ್ಲು, ಎಲ್ಲ ಗೆಲ್ಲುಗಳಲ್ಲಿ ಕೂಡ ಕವಲು ಹೊಡೆದು ಬಂದಿದೆ ನೋಡಿ. ಇನ್ನೂ ಬರಬೇಕು, ಬರ್ತಾ ಇದೆ, ಇನ್ನೂ ಬರಬೇಕು, ಬರಲಿಲ್ಲ. ಎಷ್ಟು ಚಂದ ಬಂದಿದೆ ನೋಡಿ. ನಮ್ಮದು ಫುಲ್ಲು ಗಿಡ ಫುಲ್ಲು ಕುಂಠಿತಗೊಂಡಿರುತ್ತಲ್ಲ, ಅದು ಫುಲ್ಲು ರಿಲೀಸ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ, ಆಯಿತಾ, 1 ತಿಂಗಳಾದರೂ ತಗೊಳ್ಳುತ್ತೆ. ನಾವು ಒಮ್ಮೆಲೆ ಗೊಬ್ಬರ ಹಾಕಿದ ಕೂಡಲೇ ಚಿಗುರು ಬರೋದಿಲ್ಲ, ಯಾಕಂತ ಹೇಳಿದರೆ ಆ ಮಣ್ಣಿನಲ್ಲಿ ಯಾವುದೇ ಒಳ್ಳೆ ಇದಿರುವುದಿಲ್ಲ, ಪೌಷ್ಟಿಕಾಂಶ ಇರುವುದಿಲ್ಲಲ್ಲ. ಹಾಗಾಗಿ ಮಣ್ಣು ಚಪ್ಪೆ ಆಗಿರುತ್ತೆ, ಹಾಗಾಗಿ ಚಿಗುರು ಬರಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ನಾವು ಮಣ್ಣನ್ನೆಲ್ಲ ರೆಡಿ ಮಾಡಿದಾಗ ಅದು ಬೇರಿಗೆ ತಗೊಂಡು ಬೇರಿಂದ ಕಾಂಡಕ್ಕೆ ಬಂದು ಕಾಂಡದಿಂದ ಚಿಗುರು ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಮ್ಮ ಮಣ್ಣು ಒಳ್ಳೆ ಫಲವತ್ತಾದ ಮಣ್ಣಾಗಿದ್ದರೆ ಒಳ್ಳೆ ರಿಸಲ್ಟು ಯಾವಾಗಲೂ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಮಣ್ಣನ್ನು ಯಾವಾಗಲೂ ನಾವು ಇದೇ ಥರ ಇಟ್ಕೊಳ್ಬೇಕು. ಬಟ್ ನಮಗೆ ಇಟ್ಕೊಳ್ಳೋಕ್ಕಾಗಲ್ಲ, ನಾವೇ ಮಾಡುವ ಕಾರಣ ನಮಗೆ ಇಟ್ಕೊಳ್ಳೋಕ್ಕಾಗಲ್ಲ. ನಾವು ಕೆಲಸದ ಜನ ಇಟ್ಟು ಮಾಡೋದಾದರೆ ಟೈಮಿಗೆ ಮಾಡ್ತೇವೆ, ಬಟ್ ನಾವೇ ಮಾಡ್ಕೊಳ್ಳೋದಲ್ಲ, ಒಂದು ಮಾಡುವಾಗ ಒಂದು ಪೆಂಡಿಂಗ್ ಆಗಿರುತ್ತೆ. ಹಾಗಾಗಿ ಇದನ್ನು ನೀವು ಪ್ರತಿ ಸರಿನೂ ಈ ಥರ ಓಪನ್ ಮಾಡಬೇಕಂತಿಲ್ಲ. ನೀವು ಯಾವಾಗ ಗೊಬ್ಬರ ಹಾಕ್ತೀರಿ ಆವಾಗ ಓಪನ್ ಮಾಡಿದರೆ ಸಾಕು. ಬಟ್ ನಾನು ಯಾಕೆ ನಿಮಗೆ ತೋರಿಸ್ತಿದ್ದೇನೆ ಅಂತ ಹೇಳಿದರೆ, ನಾನು ಪುನಃ ಮೊನ್ನೆ ಒಮ್ಮೆ ನಾನು ಬುಡ ಲೂಸ್ ಮಾಡಿ ನೀರು ಹಾಕಿದ್ದೆ. ಬಟ್ ಇವಾಗ ಮತ್ತೆ ನಾನು ಹಿಂಡಿದು ಫರ್ಟಿಲೈಸರ್ ಹಾಕಿ ಸ್ವಲ್ಪ ಸುಡು ಮಣ್ಣು ಹಾಕಬೇಕಂತ ಎಣಿಸಿದ್ದೆ, ಹಾಕಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ನನ್ನ ಗಿಡ ಒಳ್ಳೆ ಚಿಗುರು ಬಂದಿದೆ. ಮೊನ್ನೆ ಓಪನ್ ಮಾಡಿದ ನಂತರ ಒಳ್ಳೆ ಚಿಗುರು ಬಂದಿದೆ. ಯಾಕಂತ ಹೇಳಿದರೆ ಗಾಳಿ ಮತ್ತು ನೀರು ಒಳ್ಳೆ ಹೋಗುತ್ತಲ್ವ ಬುಡಕ್ಕೆ, ಬೇರುಗಳಿಗೆ, ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದಿದೆ. ನೋಡಿ, ನಮ್ಮ ಗಿಡವನ್ನು ನಾವು ಎಷ್ಟು ಆರೈಕೆ ಮಾಡ್ತೇವೆ ಅಷ್ಟು ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಆಯಿತಾ. ಯಾವುದೇ ಕಾರಣಕ್ಕೂ ನಮಗೆ ರಿಸಲ್ಟ್ ತಪ್ಪಿ ಹೋಗೋದಿಲ್ಲ, ನಮ್ಮ ಫೇಲ್ ಆಗೋದಿಲ್ಲ, ರಿಸಲ್ಟ್ ಒಳ್ಳೆಯದೇ ಬರುತ್ತೆ. ಯಾಕಂತ ಹೇಳಿದರೆ ನಾವು ಮಾಡಲಿಲ್ಲ ಅಂತ ಹೇಳಿದರೆ ನಮಗೆ ಅನಿಸ್ತದೆ ನಾವು ಮಾಡಿದ್ದೇವೆ ಅಂಥೇಳಿ, ಬಟ್ ಅದಕ್ಕೆ ಬೇಕಾಗುವಷ್ಟು ನಾವು ಹಾಕಿರೋದಿಲ್ಲ. ನನಗೆ ಇದು ಮೊದಲು ನನಗೆ ಪ್ರಾಬ್ಲಮ್ ಇತ್ತು, ಬಟ್ ಇವಾಗ ನನಗೆ ಏನು ಡೌಟ್ ಇಲ್ಲ. ಏನಾದರೂ ನನಗೆ ಲೋ ಅನಿಸುತ್ತೆ ಅಂತ ಹೇಳುವಾಗಲೇ ನಾನು ಮಾಡಿಬಿಡ್ತೇನೆ, ನನಗೆ ರಿಸಲ್ಟ್ ಸಿಗ್ತದೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನಾನು ಹೇಳೋದೇನಂತ ಹೇಳಿದರೆ, ನಿಮಗೆ ಆಗೋದಿಲ್ಲ ಅಂತ ಅಂದ್ಕೊಳ್ಬೇಡಿ, ಹಾಗೆ ಆಗತ್ತೆ. ಅದಕ್ಕೆ ನೀವು ನಾನೇನು ಫಾಲೋ ಮಾಡಿದ್ದೇನೆ ಅದನ್ನೇ ನೀವು ಫಾಲೋ ಮಾಡಿ, ನಿಮ್ಗೆ ಖಂಡಿತ ಸಿಗ್ತದೆ. ಯಾಕಂತ ಹೇಳಿದರೆ ರಿಸಲ್ಟ್ ಒಳ್ಳೆಯದೇ ಬರ್ತದೆ. ಯಾಕಂತ ಹೇಳಿದರೆ ನಾನು ನಿಮಗೆ ಇದನ್ನು ಯಾಕೆ ವಿಡಿಯೋ ತೋರಿಸಿದೆ ಅಂತ ಹೇಳಿದರೆ, ನಿಮಗೆ ಮತ್ತೆ ಗೊತ್ತಾಗಬೇಕಲ್ಲ, ಇದು ರಿಸಲ್ಟ್ ಬಂದಿದೆ ಬರಲಿಲ್ಲ ಅಂತ ನಿಮಗೆ ಗೊತ್ತಾಗಬೇಕಲ್ಲ, ಹಾಗೆ ನಾನು ನಿಮಗೆ ತೋರಿಸಿದೆ. ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಬಿಟ್ಟು ನಿಮ್ಮ ಗಿಡ ಹೂ ಬರಲಿಲ್ಲ ಅಂದರೆ ನೀವು ಈ ಥರ ಫಾಲೋ ಮಾಡಿ, ನಿಮ್ಮ ಗಿಡನೂ ಕೂಡ ಒಳ್ಳೆ ಹೂ ಬರ್ತದೆ. ಈ ಟೈಮಿಗೆ ಹೆಚ್ಚಾಗಿ ಹೂ ಬರ್ತದೆ, ಆದರೆ ಬುಡ ಲೂಸ್ ಮಾಡಿದರೆ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಬೇಸಿಗೆಯಲ್ಲಿ ಮಾತ್ರ.
ಮತ್ತೇನು ಹೇಳಲಿಕ್ಕಿಲ್ಲ, ನನಗಿಷ್ಟೇ ಹೇಳಲಿಕ್ಕಿರೋದು. ನಾನು ಜಸ್ಟ್ ಅದು ವಿಡಿಯೋ ಒಂದು ಅಪ್ಲೋಡ್ ಮಾಡಬೇಕಂತ ಎಣಿಸಿದ್ದೆ, ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಇವತ್ತು ಮಾಡಿದೆ. ತುಂಬ ದಿನದಿಂದ ನನಗೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಹೂವು ಜಾಸ್ತಿ ಇದ್ದ ಕಾರಣ, ಬಿಸಿಲಿದ್ದ ಕಾರಣ ಕೆಲಸ ಎಲ್ಲ ತುಂಬ ಆಗತ್ತೆ. ಹಾಗಾಗಿ ಮತ್ತೇನು ಹೇಳಲಿಕ್ಕೆ ಹೆಚ್ಚಿಗೆ ವಿಷಯ ಅಂತ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.